ಮಂಗಳೂರಿನ ಕೊಂಚಾಡಿ ಸಮೀಪದ ದೇರಬೈಲ್ನಲ್ಲಿ ಹೊಸದಾಗಿ ದಿ ದಕ್ಷಿಣ್ ಕೆಫೆ ಇಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ದಕ್ಷಿಣ ಹಾಗೂ ಉತ್ತರ ಭಾರತೀಯ ಸಸ್ಯಾಹಾರಿ ತಿಂಡಿಗಳನ್ನ ಹಾಗೂ ಊಟಗಳನ್ನ ರುಚಿಯನ್ನ ಒಂದೇ ಸೂರಿನಡಿ ಸವಿಯುವಂತಹ ಉದ್ದೇಶದಿಂದ ಈ ಕೆಫೆಯನ್ನ ಆರಂಭಿಸಲಾಗಿದೆ. ಅಶ್ವಿನ್ ಕುಮಾರ್ ಹಾಗೂ ಆಶಾ ಅಶ್ವಿನ್ ದಂಪತಿಗಳು ಜೊತೆಗೂಡಿ ಈ ಒಂದು ಸುಂದರ ಕೆಫೆಯನ್ನ ಜನರಿಗೆ ಸಮರ್ಪಿಸಿದ್ದಾರೆ. ದಂಪತಿಗಳ ಮಕ್ಕಳಾದಂತಹ ಅಂಕುಶ್ ಹಾಗೂ ಅನುಷ್ಕಾರವರು ಜೊತೆಗೂಡಿ ನೂತನ ಕೆಫೆಗೆ ಶುಭಾರಂಭವನ್ನ ನೀಡಿದ್ರು. ಕೆ ಸಂಜೀವಿನಿಯವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಟ್ಟಡದ ಮಾಲೀಕರಾದ ವರುಣ್, ಶೀಲಾ ರೋಹಿಣಿ, ದೇವಾನಂದ ಎಂಸಿ, ಮಾರುತಿ, ಪುರುಷೋತ್ತಮ್, ಭವಾನಿ ಶಂಕರ್, ಯಜ್ಞೇಶ್ ಮೊದಲಾದವರು ಉಪಸ್ಥಿತರಿದ್ದು ನೂತನ ಕೆಫೆಗೆ ಶುಭಾಶಯವನ್ನ ನೀಡಿದ್ರು. ಲೋಕನಾಥ್ ಬಂಗೇರಾರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಶ್ವಿನ್ ಕುಮಾರ್ ಅವರು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರ ಹಾಗೂ ಸ್ವಚ್ಛ ವಾತಾವರಣದಲ್ಲಿ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕೆಫೆಯನ್ನ ಪ್ರಾರಂಭಿಸಲಾಗಿದ್ದು ಎಲ್ಲರೂ ತಮಗೆ ಸಹಕಾರವನ್ನ ನೀಡಬೇಕಾಗಿ ಕೇಳಿಕೊಂಡರು. ಮಂಗಳೂರಿನ ಕೊಂಚಾಡಿಯ ಪರಿಸರದಲ್ಲಿ ದಿ ದಕ್ಷಿಣ್ ಕೆಫೆ ಎಂಬ ನೂತನ ಒಂದು ಸಸ್ಯಾಹಾರಿ ಹೋಟೆಲನ್ನು ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇನೆ. ಯಾಕೆಂದರೆ ಈಗ ಕೊಂಚಾಡಿ ಪರಿಸರದಲ್ಲಿ ಬಹುದಿನದಿಂದ ಜನರೊಂದು ಬೇಡಿಕೆ ಹಾಗೆ ನಮಗೆ ಕಂಡು ಬಂದಿತ್ತು. ಯಾಕಂದರೆ ಇಲ್ಲಿ ಒಂದು ಉತ್ತಮ ಒಂದು ಸಸ್ಯಾಹಾರಿ ಒಂದು ಹೋಟೆಲನ್ನು ಕೊಟ್ಟು ಎಲ್ಲ ಗ್ರಾಹಕರಿಗೆ ಒಂದು ಉತ್ತಮ ಮಟ್ಟದ ಒಂದು ಆಹಾರ ತಿಂಡಿಗಳನ್ನು ಕೊಡಬೇಕೆಂದು ನನ್ನೊಂದು ಮೊದಲಿನಿಂದ ಸಹ ಒಂದು ಯೋಚನೆ ಇತ್ತು. ಅದು ಈಗ ಒಂದು ನಮಗೆ ಒಂದು ಸಹಕಾರ ಬಂದಿದೆ. ಹಾಗೆಯೇ ನಾನು ಮೊದಲಿನಿಂದ ಸಹ ಅಂಕುಶ್ ಕ್ಯಾಟ್ರಸ್ ಎಂದು ಕ್ಯಾಟ್ರಿಂಗನ್ನು ಮಾಡ್ತಾ ಸುಮಾರು 10 ವರ್ಷದಿಂದ ಇದೇ ಸೇವೆಯಲ್ಲಿ ಇರುವುದರಿಂದ ಇದೊಂದು ನನಗೆ ಇನ್ನೊಂದು ಹೊಸ ಅವಕಾಶ ಸಿಕ್ಕಿದೆ ಜನರ ಸೇವೆ ಮಾಡುವಂತ. ಇನ್ನು ದಿ ದಕ್ಷಿಣ್ ಕೆಫೆಯಲ್ಲಿ ಇಡ್ಲಿ, ವಡೆ, ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ನೀರ್ ದೋಸೆ, ಪೂರಿ ಸಾಗು, ಖಾರ ಬಾತ್, ಜ್ಯೂಸ್ ಹಾಗೂ ಮಿಲ್ಕ್ ಶೇಕ್ಸ್, ಕಾಫಿ ಮತ್ತು ಟೀ ಲಭ್ಯವಾಗಲಿದೆ. ಇದರ ಸದುಪಯೋಗವನ್ನು ಗ್ರಾಹಕರೆಲ್ಲರೂ ಕೂಡ ಪಡೆದುಕೊಳ್ಳಬೇಕಾಗಿ ಕೇಳಿಕೊಂಡರು.